ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವ್ಯ ಶಿವಿಂಗಯ್ಯ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಹಾಗೂ ಫೌಂಡರ್ ಆಫ್ SJD Lung Care. And ours is the only respiratory center. I mean, I'm proud to say it's the only full-fledged respiratory center in Karnataka. ಇವತ್ತು ನಮ್ಮ ಸೆಂಟರಿಂದ ಒಂದು ಟಫ್ ಹಾಗೂ ಚಾಲೆಂಜಿಂಗ್ ಕೇಸ್ ಡಿಸ್ಚಾರ್ಜ್ ಆಗ್ತಾ ಇದೆ. ಕೇಸ್ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೇಸ್ ಯಾವುದಂದ್ರೆ ಸಾಮಾನ್ಯವಾಗಿ ನೀವು ಕೇಳಿದ್ರೆ ಬ್ಲ್ಯಾಕ್ ಫಂಗಸ್, ಒಂದು ಟಫೆಸ್ಟ್ ಬ್ಲ್ಯಾಕ್ ಫಂಗಸ್ which we have handled ever so far in our center. Prakash Bandru. Prakash is 35 years male with uncontrolled diabetes. Already ಒಂದು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಮ್ಮಲ್ಲಿ ಸರ್ಜರಿಗೋಸ್ಕರ ಇಟ್ಕೊಂಡು. ನನ್ನ ಹೆಸರು ಪ್ರಕಾಶ್ ಅಂತ, ಶಿರಾ ನಮ್ಮೂರು. ನಾವಿಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದು ಕಣ್ಣು ಹೋಯ್ತು. ಬೇರೆ ಹಾಸ್ಪಿಟ್ಲಲ್ಲಿ ಆಗೋದಿಲ್ಲ ಅಂತಂದ್ರು, ಅಂದ್ರು ಸರ್ಜರಿ ಮಾಡ್ತೀವಿ ಅಂದ್ರೆ ಆ ಥರ ಮಾಡಿದ್ರು. ಅಲ್ಲೊಂದು 24 ದಿನ ಬರೀ ಮೆಡಿಸಿನ್ ಅಲ್ಲೇ ಸ್ವಲ್ಪ ಕ್ಯೂರ್ ಮಾಡ್ತೀವಿ ಅಂತ ಒಂದು ತಿಂಗಳು ಇಟ್ಕೊಂಡ್ರು. ಆಮೇಲಿಂದ ನಮ್ಮ ಹತ್ರ ಸ್ಪೆಷಲಿಸ್ಟ್ ಕಮ್ಮಿ ಇದೆ ಸರ್ಜರಿಗೆ, ಅದರಿಂದ ಇಲ್ಲಿ ಬೇರೆ ಕಡೆ ಬರ್ಕೊಂಡು ಕೊಡ್ತೀವಿ, ವಿಕ್ಟೋರಿಯಾಗೆಲ್ಲ ಬರ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಆಗೋದೇ ಇಲ್ಲ, ಹೊರಟೋಗ್ರಿ ಅಂತ 6 ಗಂಟೆ ಹೊತ್ತಿಗೆ ಬಂದು ಡಿಸ್ಚಾರ್ಜ್ ಮಾಡಿ 2-2.5 ಖರ್ಚು. ಸೊ ಬಂದಾಗ ನನಗೆ ಇದು ಒಂದು ಸಿಂಪಲ್ ಬ್ಲ್ಯಾಕ್ ಫಂಗಸ್ ಕೇಸ್ ಇದೆ ಅಂತ ಅನಿಸ್ತು. ಮೇನ್ಲಿ ಬ್ಲ್ಯಾಕ್ ಫಂಗಸ್ ಇನ್ಫೆಕ್ಟ್ ಆಗಿದ್ದು ಈ ಜಾಗ, ಇದನ್ನ ಸೈನಸ್ ಅಂತ ಹೇಳ್ತೀವಿ, ಬಟ್ ಅದು ಕಣ್ಣು ಕೂಡ ಹರಡಿತ್ತು. ಬ್ಲ್ಯಾಕ್ ಫಂಗಸ್ ಕೇಸ್ ಸ್ವಲ್ಪ ಚಾಲೆಂಜಿಂಗ್, ಬಟ್ ಕಾಮನ್ ಆಗಿ ನೋಡಿದಾಗ ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು ಅಂತ ಅನಿಸ್ತು. ನಮ್ಮಲ್ಲಿ ಬಂದಾಗ ಅವ್ರನ್ನ ನಾವು ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡೋದು. ಅವಾಗ ನಮಗೆ ಅರಿವಾಗಿದ್ದು ಇಲ್ಲ, ಇದು ಒಳಗಡೆ ಇನ್ನೂ ಡೀಪಾಗಿ ಸ್ಪ್ರೆಡ್ ಆಗಿದೆ, ಬ್ರೈನ್ ಕೂಡ ಟಚ್ ಆಗಿದೆ, ಬ್ರೈನಲ್ಲಿರೋ ರಕ್ತನಾಳ ಸುತ್ತಲೂ ಕೂಡ ಬೆಳ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಇನಿಷಿಯಲಿ ಸಿಂಪಲ್ ಆಗಿರೋ ಕೇಸು ಟಫ್ ಹಾಗೂ ಚಾಲೆಂಜಿಂಗ್ ಅನ್ನಿಸ್ತು. ಯಾಕಂದ್ರೆ ಬ್ರೈನಲ್ಲಿರೋ ರಕ್ತನಾಳನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಲೀಕ್ ಆಗ್ತಿದ್ರೆ ನಾವು ಪೇಷಂಟ್ನ ಕಳ್ಕೊಂಡ್ಬಿಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮಗೆ ತೋರಿಸಲಿಲ್ಲ. ಒಂದು ಅವರ ವಯಸ್ಸು ತುಂಬಾ ಕಮ್ಮಿ ಇತ್ತು, 30ರಿಂದ 35 ವರ್ಷದವರು ಅಂತವ್ರಿಗೆ ನಾವು ಏನಾಗಲ್ಲ, ಮನೆ ಕರ್ಕೊಂಡು ಹೋಗಿ ಅಂತಾನೆ ಹೇಳಿಕ್ಕೆ ಆಗಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ಮಲ್ಟಿಪಲ್ ಡಾಕ್ಟರ್ಸ್ ಒಪಿನಿಯನ್ ತಗೊಳಕ್ಕೆ ಶುರು ಮಾಡಿದ್ರು. ಇನಿಷಿಯಲಿ ಆಂಕೋ ಸರ್ಜನ್ಸ್ ಜೊತೆ ಡಿಸ್ಕಸ್ ಮಾಡಿದ್ದು, ನ್ಯೂರೋ ಸರ್ಜನ್ ಜೊತೆ, ENT ಸರ್ಜನ್ಸ್, ಪ್ರಾಬಬ್ಲಿ 3 to 4 ENT ಸರ್ಜನ್ಸ್ ಜೊತೆ ಕೂಡ ಡಿಸ್ಕಸ್ ಮಾಡೋದು. ನಮ್ಮ ಕಡೆಯಿಂದ ನಾವು ಬೆಸ್ಟ್ ಆಫರ್ ಏನು ಕೊಡ್ಬೋದು ಪೇಷಂಟ್ಸ್ಗೆ ಅನ್ನೋದು. We subjected him for MRI. We got the MRI brain with the contrast with the orbit done, and which showed the extension into the usually the surrounding the cavernous sinus. There was a swelling and there was extension into intracoronal part of the orbit. And then we planned immediate surgery. Then his hemoglobin was corrected with the blood transfusion. Then the next day we took for the surgery, and under the guidance of Dr. Ravi Shankar, by the Dr. Prithvi sir. Dr. Ravi Shankar is an ENT surgeon. ಅವರ ಗೈಡೆನ್ಸ್ ಮೇಲೆ ವಿ ಥಾಟ್ ಎಂಡೋಸ್ಕೋಪಿಕ್ ಡಿಬ್ರೈಡ್ಮೆಂಟ್ ಮಾಡೋಣ ಅಂತ. ಅಂದ್ರೆ ಮೂಗಿನ ಒಳಗಡೆಯಿಂದಾನೆ ಕ್ಯಾಮ್ರಾ ಹಾಕಿ ಆ ಸೈನಸ್ ಹೋಗಿ ಹಾಗೂ ಕಣ್ಣಿನ ಭಾಗ ಏನೇನು ಇನ್ವಾಲ್ವ್ ಆಗಿದ್ದೀರಾ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಬರೋದ್ರ ಬಗ್ಗೆ ನಾವು ಪ್ಲಾನ್ ಮಾಡೋದು ಹಾಗೂ ಆ ಪ್ಲಾನ್ ಎಕ್ಸಿಕ್ಯೂಟ್ ಕೂಡ ಮಾಡೋದು. ಅದೃಷ್ಟವಶಾತ್ ಅಥವಾ ದೇವರು ಆ ಪೇಷಂಟ್ ಜೊತೆ ಇದ್ರೂ ಗೊತ್ತಿಲ್ಲ, ಸರ್ಜರಿ ತುಂಬಾ ಚೆನ್ನಾಗಾಯ್ತು. ಕೊನೆ ಮೂಮೆಂಟ್ ಲೈಕ್ ಒಳಗಡೆ ಆಳ ಎಷ್ಟಾಗೈತಲ್ಲ ಅಲ್ಲಿವರೆಗೂ ಕ್ಲಿಯರ್ ಮಾಡ್ಕೊಂಡು ಬಂದ್ರು ಸರ್ಜನ್ಸ್ಗಳು. ಪೋಸ್ಟ್ ಆಪರೇಟಿವ್ಲಿ ಡಾಕ್ಟರ್ ರಾಘವೇಂದ್ರ ಇಸ್ ಎ ಫಿಸಿಷಿಯನ್ ಹಾಗೂ ನಾವು ಡಾಕ್ಟರ್ ಪೂಜಾ ಹಾಗೂ ನಾನು ಡಾಕ್ಟರ್ ಭವ್ಯ ವಿ ಫಾಲೋಡ್ ಅಪ್ ವಿತ್ ಕೇಸ್. ಶುಗರ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಬ್ಲ್ಯಾಕ್ ಫಂಗಸ್ಗೆ ಬೇಕಾಗಿರೋ ಇಂಜೆಕ್ಷನ್ ಆಫ್ರಿಕಸಿನ್ ಬಿ ರೆಗ್ಯುಲರ್ ಆಗಿ ಕೊಟ್ಕೊಂಡು, ಕಿಡ್ನಿ ಮಾನಿಟರ್ ಮಾಡಿಕೊಂಡು ಎಲ್ಲ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಆಗಿ ಕೊಟ್ಟಿರೋದ್ರಿಂದ ಈ ದಿನ ಅವರು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಹಾಗೂ ಇವತ್ತು ಡಿಸ್ಚಾರ್ಜ್ ಕೂಡ ಆಗ್ತಾ ಇದ್ದಾರೆ. ಇಲ್ಲಿ ಸಜೆಷನ್ ಮಾಡಿದ ಯಾರು ಬಂದ್ವಿ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಭವ್ಯ ಮೇಡಮ್ ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಭವ್ಯ ಮೇಡಮ್ ಕೂಡ ಚೆನ್ನಾಗಿಲ್ಲ, ಅವರೇ ಎಲ್ಲ ಡಾಕ್ಟರ್ಸ್ನ ರೆಫರ್ ಮಾಡಿ ಸರ್ಜರಿಗೆ ಒಪ್ಪಿಸ್ಬಿಟ್ಟು ಇವಾಗೆಲ್ಲ ಸರ್ಜರಿ ಎಲ್ಲ ಆಗಿದೆ ಸರ್. ಇವಾಗ ಚೆನ್ನಾಗಿ ರಿಕವರಿನ ಆಗಿದ್ದಾರೆ, ಇವಾಗ ಡಿಸ್ಚಾರ್ಜ್ ಆಗ್ತಾ ಇದೆ ಸರ್. ಇವಾಗ ಮೊದಲಿನ ದಿನ ಬಂದಾಗ ನಾವು ಅವ್ರಿಗೆ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಇವಾಗ ಆರಾಮಾಗಿ ನಡ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅದು ನೋಡೋಕೆ ನಮಗೆ ಬಹಳ ಖುಷಿ ಆಗುತ್ತೆ. ಸೊ ಫೈನಲ್ ಆಗಿ ವಾಟ್ ಐ ವಾಂಟ್ ಟು ಸೇ ಅಂದ್ರೆ, ಒಂದು ಶುಗರ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಳ್ಳಿ ಹಾಗೂ ಅಕಸ್ಮಾತ್ ಬ್ಲ್ಯಾಕ್ ಫಂಗಸ್ ಏನಾದ್ರು ಆದ್ರೆ ಹೆದರ್ಕೊಳ್ಬೇಡಿ. ಎಂತ ಬ್ಲ್ಯಾಕ್ ಫಂಗಸ್ ಇದ್ರೂ ಕೂಡ ಈಗ ಬಹಳ ಅಡ್ವಾನ್ಸ್ಡ್ ಇಂಟರ್ವೆನ್ಷನ್ಸ್ಗಳು ಬಂದಿದೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಬಂದಿವೆ. ಸೊ ಎಲ್ಲ ತರ ಬ್ಲ್ಯಾಕ್ ಫಂಗಸ್ ಕೂಡ ಈಗ ನಾವು ಸಾಲ್ವ್ ಮಾಡಬಹುದು. ಪ್ರಕಾಶ್ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಅವರು ಮನೆಗೆ ಹೋಗ್ತಿರೋದು ನೋಡೋ ನನಗೆ ಬಹಳ ಖುಷಿ ಆಗುತ್ತೆ. ಸೊ ಪ್ರಕಾಶ್ ಅವರಿಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ತಂದೆ SJD Lung Care ವತಿಯಿಂದ ಶುಭ ಹಾರೈಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.